ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ನನಗೆ ಗೊತ್ತು ನಿಮಗೆ ಒಳ್ಳೆಯ ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ ಅಂತ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರು ನಿಮಗೆ ಇಷ್ಟ ಆಗ್ತಾರಾ ನೋಡಿ? ಹೌದಾ? ಬನ್ನಿ ಇವಾಗ ಇವರ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ. ಇವರ ಹೆಸರು ಬಂದುಬಿಟ್ಟು ಶ್ರೇಯಾ ಕಲ್ಲಿಮಠ್. ವಯಸ್ಸು 24. ಶಿಕ್ಷಣ ಬಂದುಬಿಟ್ಟು BScಯಲ್ಲಿ ಸೈನ್ಸ್ ಮಾಡಿದ್ದಾರೆ. ಉದ್ಯೋಗ ಬಂದುಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಇವರು ಕೆಲಸ ಮಾಡ್ತಿದ್ದಾರೆ. ತಿಂಗಳಿಗೆ 75,000 ರೂಪಾಯಿ ಸಂಬಳ ಕೂಡ ಇವರಿಗೆ ಬರ್ತಾ ಇದೆ ಶ್ರೇಯಾ ಕಲ್ಲಿಮಠ್ ಅವರಿಗೆ. ಆ್ಯಂಡ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಇವರು ಇವಾಗ ವಾಸವಾಗಿರೋದು. ಮಕ್ಕಳಿಗೆ ಪಾಠ ಕಲಿಸುವುದಂದರೆ ನನಗೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ತಂದೆಯೊಬ್ಬರು ರೈತರು, ತಾಯಿಯವರು ಮನೆ ಕೆಲಸದಲ್ಲಿ ಗೃಹಿಣಿಯಾಗಿದ್ದಾರೆ. ಒಬ್ಬ ಅಣ್ಣ ಇದ್ದಾನೆ, ಅವನು ITI ಓದ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಇದು ಅವರ ಒಂದು ಪರ್ಸ್ನಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ನಿಮಗೂ ಕೂಡ ಇದೇ ರೀತಿ ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಚಾನಲಲ್ಲಿ ಅಥವಾ ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಚಾನಲಲ್ಲಿ ಹಾಕಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಬೇಕು. ಅದನ್ನು ನಾನು ಮುಂದೆ ಹೇಳ್ತೇನೆ. ಇವಾಗ ಈ ಒಂದು ಶ್ರೇಯಾ ಅವರು ತುಂಬ ಮುದ್ದಾಗಿರ್ತಕ್ಕಂಥ ಹುಡುಗಿ ನಿಮಗೆ ಇಷ್ಟ ಆಗಬೇಕು, ನೀವು ಇವ್ರಿಗೆ ಮದುವೆ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಇವ್ರಿಗೆ ಈ ಪಾಯಿಂಟ್ಗಳನ್ನು ಹೇಳಲೇಬೇಕು. ಏನಂದರೆ ಪ್ರಸ್ತುತ ಇಲ್ಲಿ ಕಾಣಿಸ್ತಕ್ಕಂತಹ ಡೀಟೇಲ್ಸ್ಗಳನ್ನು ನೋಡ್ಕೊಂಬಿಡಿ. ಈ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅವರು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಸೌಮ್ಯ ಮತ್ತು ಶಾಂತ ಸ್ವಭಾವದವನು. ಅಂದರೆ ಯಾವಾಗಲೂ ಕೂಡ ಮನುಷ್ಯನಲ್ಲಿ ಕೋಪ ಇರಬಾರ್ದು, ಶಾಂತ ಸ್ವಭಾವದನಾಗಿರಬೇಕು, ಹಾಸ್ಯಪ್ರಿಯ ಇರಬೇಕು. ಮನೆಯಲ್ಲಿ ಎಲ್ಲವೂ ಕೂಡ ಚೆಲುವು ಮೂಡಿಸಬೇಕು. ಯಾರಾದರೂ ಮನೆಯಲ್ಲಿ ಮೂಡ್ ಆಫ್ ಆಗಿ ಎಲ್ಲರೂ ಕೂತ್ಕೊಂಡಾಗ ಅವರು ಬಂದು ಆ ಟೈಮ್ನಲ್ಲಿ ಒಂದು ಮಾತಾಡುವಂಥ ಶೈಲಿ ಜೊತೆಗೆ ನಮ್ಮನ್ನೆಲ್ಲರೂ ಕೂಡ ನಗಿಸುವಂಥ ಶೈಲಿ ಚೆನ್ನಾಗಿರಬೇಕು. ಜೀವನದಲ್ಲಿ ಸ್ಪಷ್ಟ ಗುರಿ ಮತ್ತು ಯೋಜನೆಗಳನ್ನು ಹೊಂದಿರಬೇಕು. ಪತ್ನಿಗೆ ಅಂದರೆ ಹೆಂಡತಿಗೆ ಸಹಾಯ ಮಾಡಬೇಕು, ಗೌರವ ಕೊಡಬೇಕು, ಮದ್ಯ ಸಿಗರೇಟು ಕೆಟ್ಟ ಚಟಗಳಿಂದ ದೂರ ಇರಬೇಕು ಅಂತ ಇವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಮಾಹಿತಿ ಇವ್ರ ಹತ್ರ ಹೇಳಿರೋದು. ಅಂದರೆ ಅವರ ಪರ್ಸ್ನಲ್ ಡೀಟೇಲ್ಸ್ ಯಾವ ರೀತಿ ಇದೆಯೋ ಇವ್ರಿಗೆ ಇಷ್ಟ ಆಗುವಂಥ ಹುಡುಗನ ಡೀಟೇಲ್ಸ್ ಕೂಡ ಅದೇ ರೀತಿ ಇರಬೇಕು. ಇದು ಇವರ ಹುಡುಗನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದಕ್ಕೆ ರಿಪ್ಲೈನ ಕೊಡ್ತೇವೆ. ಇವರ ಫೋಟೋ ಇನ್ನೊಮ್ಮೆ ನೋಡ್ಕೊಳ್ಳಿ. ಇವಾಗ ವಿಚಾರಕ್ಕೆ ಬರೋಣ. ಇವ್ರ ಹತ್ರ ಆಸ್ತಿ ಇರೋದು ಪ್ರಸ್ತುತ ಇಲ್ಲಿ ನೋಡ್ತಕ್ಕಂತಹ ಒಂದು ಸ್ಕೋಡಾ ಸಿಲ್ವಾ ಕಾರ್ ಅಂತ. ಇದು ಪ್ರಸ್ತುತ ಅವ್ರ ಹತ್ರ ಇದು 2015ನೇ ಮಾಡೆಲಲ್ಲಿ ತೆಗೆದುಕೊಂಡಿರ್ತಾರೆ. ಗೌರ್ಮೆಂಟ್ ಜಾಬ್ ಇವ್ರಿಗೆ ಆಗೋಕ್ಕಿಂತ ಮುಂಚೆನೇ ಈ ಒಂದು ಸ್ಕೋಡಾ ಸಿಲ್ವಾ ಕಾರನ್ನು ಪರ್ಚೇಸಿಂಗ್ ಮಾಡಿರ್ತಾರೆ. ಇವರನ್ನು ನೀವೇನಾದರೂ ಮದುವೆ ಆದರೆ ಈ ಒಂದು ಕಾರು ನಿಮಗೆ ಆಫರಲ್ಲಿ ಬರುತ್ತೆ. 1ನೇ ಆಫರ್ ಅದು ಕಾರು, ಆ್ಯಂಡ್ 2ನೇ ಆಫರ್ ಬಂದುಬಿಟ್ಟು ಒಂದು ಮನೆ ಇದೆ ಇವ್ರ ಹೆಸರಿಗೆ. ಆ ಒಂದು ಮನೆ ಕೂಡ ಗಂಡನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ 3ನೇದಾಗಿ ಇವರು ಗೌರ್ಮೆಂಟ್ ಜಾಬಿಂದ ಬರ್ತಕ್ಕಂತಹ 70,000 ರೂಪಾಯಿ ಸಂಬಳದಲ್ಲಿ 50,000 ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಆಫರು. ಇದರ ಡೀಟೇಲ್ಸ್ ನಾನು ಸ್ವಲ್ಪ ಹೇಳ್ತೀನಿ, ಬಿಕಾಸ್ ಅವರು ಹೇಳಿ ಅಂತ ಹೇಳಿದ್ದಾರೆ, ಹಾಗಾಗಿ ಸ್ವಲ್ಪ ಹೇಳ್ತೀನಿ ನೋಡಿ. ಸ್ಕೋಡಾ ಕಾರು ಇಂಜಿನ್ ಬಂದುಬಿಟ್ಟು 1.0 ಲೀಟರ್ ಇದೆ ಆ್ಯಂಡ್ 1.5 ಲೀಟರ್ ಟರ್ಬೋ ಪೆಟ್ರೋಲ್ ವೇರಿಯಂಟ್ ಇದೆ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 18ರಿಂದ 20 ಕಿಲೋಮೀಟ್ರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಆ್ಯಂಡ್ ಮ್ಯಾನ್ಯಲ್ ಆಗಿರ್ತಕ್ಕಂತಹ 5 ಸೀಟ್ಗಳು ಇದರಲ್ಲಿ ಇದೆ. ಸೀಟ್ಗಳು ಹೆಂಗಿದೆ, ಒಳಗಡೆ ಕಂಫರ್ಟ್ ಆಗುತ್ತಾ ಅಂತ ನಾನು ಲಾಸ್ಟ್ಗೆ ತೋರಿಸ್ತೀನಿ. ಇವಾಗ ಅವರು ನಿಮಗೆ ಇಷ್ಟ ಆಗಿದ್ದಾರೆ ಇಲ್ವೋ ಅಂತ ಅಷ್ಟು ಹೇಳಿ ಫೈನಲಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಇಷ್ಟ ಆಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿ. ಜಿಮೇಲ್ ID ಇರೋದು ಪ್ರಸ್ತುತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಸಿಗಲಿಲ್ಲ ಅಂದರೆ sri9591@gmail.com ಈ ಒಂದು gmail.comಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿದರೆ ನಾವು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೀವಿ. ಖಂಡಿತ ಅವರು ಕೂಡ ಅದೆಲ್ಲನೂ ಕೂಡ ನೀವು ಕಳಿಸಿರ್ತಕ್ಕಂತಹ ವಿವರಣೆನ ಓದ್ತಾರೆ. ಓದಿ ಪ್ರಸ್ತುತ ಅವರು ರಿಪ್ಲೈನ ಕೊಡ್ತಾರೆ, ಹೆಂಗಿದೆ ಇವಾಗ ಹುಡುಗ ನನಗೆ ಮ್ಯಾಚ್ ಆಗ್ತಾನೆ ಅಂತ. ದಯಮಾಡಿ ಕಾಯಿರಿ, ವೇಟ್ ಎಷ್ಟು ಮಾಡ್ತಿರೋ ಅಷ್ಟು ಬೇಗ ನಿಮಗೆ ಅವರು ಸಿಗ್ತಾರೆ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು. ಆ್ಯಂಡ್ ಈ ಕಾರಿನ ಡೀಟೇಲ್ಸ್ ಒಳಗಡೆ ಸೀಟ್ಸ್ಗಳು ಈ ರೀತಿ ಕಂಫರ್ಟಬಲ್ ಆಗಿದೆ, ತುಂಬ ಹೈಜೆನಿಕ್ಕು, ಒಳ್ಳೆ ಶ್ರೀಮಂತರ ಮನೆಯ ಹುಡುಗಿ. ಬಟ್ ಆ ಒಂದು ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಇವರು ನಿಮ್ಮವ್ರು ಆಗ್ತಾರೆ. ಬಿಡಕ್ಕೆ ಹೋಗಬೇಡಿ ಚಾನ್ಸು. ಆಫ್ಟರ್ ಆಲ್ ಒಂದು ಏನಂತಾರೆ, ಸ್ವಲ್ಪ ಕ್ವಾಲಿಫಿಕೇಷನ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಒಂದು ಸಲ ಮೀಟಾಗಿ ಮಾತಾಡಿ ಮುಂದೆ ಏನಾಗುತ್ತೋ ಅಂತ ಮುಂದಿನ ಯೋಚನೆ ಮಾಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಮತ್ತು ನಮಸ್ತೆ, ಟೇಕ್ ಕೇರ್, ಬಾಯ್.